ಇರಬೇಕು. ಈ ಥರ ಬಬಲ್ಸ್ ಬರ್ತಾ ಇರುತ್ತೆ, ಮೇಲೆ ಉಗ್ತಾ ಇರುತ್ತೆ ಎಣ್ಣೆ. ಅವಾಗವಾಗ ಒಂದು ಚೌಟಲ್ಲಿ ತಿರ್ಸ್ತಾ ಇದ್ದರೆ ಎಣ್ಣೆ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಬಲ್ಸ್ ಎಷ್ಟು ಬರ್ತಾ ಇದೆ ಅಂತ. ಈ ಎಣ್ಣೆನ ನಾನು ಸುಮಾರು ಒಂದು 8-9 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸ್ಟಾರ್ಟಿಂಗ್ ಹಾಕಿದಾಗ ಅಷ್ಟು ಅಡ್ಜಸ್ಟ್ ಆಗೋಲ್ಲ, ಇದು ಬಿಟ್ಬಿಡೋಣ ಆ ಥರ ಎಲ್ಲ ಅನಿಸುತ್ತೆ. ಬಟ್ ಹೋಗ್ತಾ ಇದ್ರಂಥ ಒಳ್ಳೆ ಹೇರ್ ಆಯಿಲ್ ಯಾವುದೂ ಇಲ್ಲ ಅನಿಸುತ್ತೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು 50% ಆಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ನಾನೇನು ಮಾಡ್ತೀನಿ, ಇಂಥ ಟೈಮಲ್ಲಿ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಅದನ್ನು ಬಿಸಿ ಮಾಡಿ ಒಂದು 80%, ಇನ್ನೊಂದು 20% ಇಲ್ಲ ಒಂದು 10% ಅದು ಕರಕಲಾಗಬೇಕು ಅನ್ನೋ ಟೈಮಲ್ಲಿ ನಾನು ಎತ್ತಿಟ್ಬಿಟ್ಟು ಒಂದು 2 hours ಇಲ್ಲ 3 hours ಅದನ್ನು ಪಾತ್ರೆಯಲ್ಲೇ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಸೋಸ್ಕೊಳ್ತೀನಿ. ಈ ಥರ ನಾನು ಏನು ಸೋಸ್ಕೊಳ್ತೀನಲ್ವ ಎಣ್ಣೆನ, ಮತ್ತೆ ನಾನು ಏನು ಬಾಟ್ಲಲ್ಲಿ ತೆಗ್ದಿರ್ತೀನಲ್ವ ಎಣ್ಣೆ, ಅದೇ ಬಾಟ್ಲಿಗೆ ಮತ್ತೆ ರಿಫಿಲ್ ಮಾಡಿ ಅದೇ ಬಾಟ್ಲಿಗೆ ಕ್ಯಾಪ್ ಮುಚ್ಚಿ ಅದೇ ಬಾಟ್ಲಲ್ಲಿ ಯೂಸ್ ಮಾಡ್ತೀನಿ. ಹಾಗಾಗಿ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಇವಳು ಯಾವ ಎಣ್ಣೆ ಯೂಸ್ ಮಾಡ್ತಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ನಾನು ಮನೆಗೆ ಬಂದವರಿಗೆಲ್ಲ ಅವ್ರು ಕೇಳಿದಾಗೆಲ್ಲ ನಾನು ಇದೇ ಹೇಳೋದು, ಈ ಥರ ಬಿಸಿ ಮಾಡ್ಕೊಳ್ತೀನಿ, ನೀವು ಬಿಸಿ ಮಾಡ್ಕೊಳ್ಳಿ ಅಂತ. ಕೆಲವೊಬ್ಬರು ಬಿಸಿ ಮಾಡ್ಕೊಳ್ತಾರೆ, ಕೆಲವೊಬ್ಬರು ನನ್ನ ಫ್ರೆಂಡೆಲ್ಲ ನನ್ನ ಹತ್ರನೇ ಅವಳು ನನಗೆ ಮಾಡೋಕ್ಕೆ ಬರೋಲ್ಲ, ಅಷ್ಟಾಗಿ ನನಗೆ ಮಾಡೋಕ್ಕೆ ಬರೋಲ್ಲ, ನೀನೇ ಬಿಸಿ ಮಾಡಿಕೊಡು ಅಂತ ಬಿಸಿ ಮಾಡಿಸ್ಕೊಂಡು ಹೋಗ್ತಾರೆ. ಈ ಥರ ನಾನು ಕ್ಲೀನಾಗಿ ಸೋಸ್ತಾ ಇದ್ದೀನಿ. ಅದೇನು ಎಣ್ಣೆನ ನಾವು ಬಿಸಿ ಮಾಡಿ ಇಟ್ಟಿರ್ತೀವಲ್ಲ, ಅದು ಪಾತ್ರೆಯಲ್ಲೇ ಒಂದು 2 hours ಇಲ್ಲ 3 hours ತಣ್ಣಗಾಗಲಿಕ್ಕೆ ಬಿಟ್ಟರೆ ಅದರಲ್ಲಿರೋ ಅಂಶನೆಲ್ಲ ಎಣ್ಣೆ ಕ್ಲೀನಾಗಿ ಹೀರ್ಕೊಂಡು ಚೆನ್ನಾಗಿ ಮತ್ತೆ ನಮಗೆ ಸೋಸೋಕ್ಕೂ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ನಾನು ಈ ಥರ ಕ್ಲೀನಾಗಿ ಎಣ್ಣೆ ತಗೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈ ಥರ ಎಣ್ಣೆನ ಬಿಸಿ ಮಾಡ್ಕೊಂಡು ನಾನು ಪ್ರಿಪೇರ್ ಮಾಡ್ಕೊಂಡು ನನ್ನ ಹೇರಿಗೆ ನಾನು ಅಪ್ಲೈ ಮಾಡ್ತೀನಿ. ವೀಕ್ಲಿ ಒಂದು 3 times ಇಲ್ಲ 2 times, ಅಂದರೆ ಡೈಲಿ ನಾನು ಸ್ವಲ್ಪ ನಾನು ಯಾವಾಗ ಎಣ್ಣೆ ಅಂದರೆ ಹೇರಿಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಿರ್ತೀನಿ ಆವಾಗೆಲ್ಲ ಡೈಲಿ ಈ ಬೇಸಿಗೆಗಂತೂ ಎಲ್ಲ ತುಂಬಾ ಡ್ರೈ ಆಗುತ್ತೆ. ನಾನು ವೀಕ್ಲಿ ಒಂದು 2 times ತಲೆ ಸ್ನಾನ ಮಾಡ್ತೀನಿ. ಏನಾದರೂ ಇದ್ದರೆ 3 times ಆ ಥರ ಎಲ್ಲ ತಲೆ ಸ್ನಾನ ಮಾಡ್ತೀನಿ. ಆವಾಗೆಲ್ಲ ಮಧ್ಯ ನಾನು ಸ್ವಲ್ಪನೇ ಹಚ್ತಾನೆ ಇರ್ತೀನಿ. ಯಾಕಂದರೆ ಈ ಸಮ್ಮರಿಗೆ ತುಂಬಾ ಡ್ರೈ ಆಗಿಬಿಡುತ್ತೆ ನನ್ನ ಹೇರು, ಮತ್ತು ಸ್ವಲ್ಪ ಉದ್ದ ಇರೋದ್ರಿಂದ ಅಷ್ಟು ಎಣ್ಣೆ ಸಾಕಾಗಲ್ಲ ನನಗೆ. 1 ಲೀಟ್ರ್ 1.5 ಲೀಟ್ರು ಎಣ್ಣೆನ ನಾನು ಬಿಸಿ ಮಾಡ್ಕೊಂಡ್ರೆ, ಒಂದು ಸಲ ಪ್ರಿಪೇರ್ ಮಾಡ್ಕೊಂಡ್ರೆ ನನಗೆ ಒಂದು 2 ತಿಂಗಳು ಬರ್ಬೋದು ಅಷ್ಟೇ, ಜಾಸ್ತಿ ಬರಲ್ಲ. ಇಲ್ಲಿ ನೋಡಿ ನಾನು ಒಬ್ಬಳೇ ಇದ್ದರೆ ಈ ಥರ ಕ್ಲೀನಾಗಿ ಸ್ವಲ್ಪ ಕೂದಲು ತಗೊಂಡು ಈ ಥರ ನಾನು ಹಚ್ಕೊಳ್ತೀನಿ. ನನ್ನ ಫ್ರೆಂಡು ಯಾರಾದರೂ ಇದ್ದರೆ ಅವ್ರ ಹತ್ರ ಸ್ವಲ್ಪ ಹೆಲ್ಪ್ ತಗೊಂಡು ಹಚ್ಚಿಸ್ಕೊಳ್ತೀನಿ. ಈ ಎಣ್ಣೆನ ನಾನು ಹಾಕಿದ್ದು ನೀವು ಹೇಳಿದ್ದೀನಲ್ವ, ಒಂದು 9 ವರ್ಷ ಆಯಿತು ಅಂತ.